ಅಮೆರಿಕದಿಂದ ಓದು ಮುಗಿಸಿ ಮರಳಿ ಬಂದ ಮೊಮ್ಮಗಳಿಗೆ ಅಜ್ಜ ಅಜ್ಜಿಯರು ಬೇರೊಬ್ಬರ ಮನೆಯಲ್ಲಿ ಕೆಲಸ ಮಾಡುತ್ತಿರುವುದನ್ನು ನೋಡಿ ಪ್ರಜ್ಞೆ ತಪ್ಪಿದಂತಾಯಿತು. ಆಕೆ ಸಪ್ತಮಿ ವಿದೇಶಕ್ಕೆ ಹೋಗಿ 5 ವರ್ಷಗಳೇ ಕಳೆದಿತ್ತು. ಕೆಲ ದಿನಗಳ ಹಿಂದೆ ಆಕೆಯ ಎಜುಕೇಷನ್ ಕಂಪ್ಲೀಟ್ ಆಗಿದ್ದರಿಂದ ಮರಳಿ ತಾಯ್ನಾಡಿಗೆ ಹೊರಟಿದ್ದಳು. ಹಿಂದೆ ಆಕೆ ತನ್ನ ಓದನ್ನು ಭಾರತದಲ್ಲೇ ಮುಂದುವರಿಸಲು ಇಷ್ಟಪಟ್ಟಿದ್ದಳು. ಆದರೆ ಅವಳ ಅಜ್ಜಿ ತಾತನಿಗೆ ಅವಳನ್ನು ಡಾಕ್ಟರ್ ಮಾಡಬೇಕೆಂಬ ಆಸೆ ಇತ್ತು. ಆದ್ದರಿಂದ ಒತ್ತಾಯಪೂರ್ವಕವಾಗಿ ಆಕೆಯನ್ನು ವಿದೇಶಕ್ಕೆ ಕಳುಹಿಸಿದರು. ಮನಸ್ಸಿಲ್ಲದಿದ್ದರೂ ಆಕೆ ಅಮೆರಿಕಕ್ಕೆ ಹೋಗಬೇಕಾಯಿತು. ಆದರೆ ಈ ದಿನ ಅವಳು ತುಂಬ ಸಂತೋಷವಾಗಿದ್ದಳು. ಏಕೆಂದರೆ ಆ 5 ವರ್ಷ ಕಳೆದು ಹೋಗಿತ್ತು. ಅಜ್ಜ ಅಜ್ಜಿಯನ್ನು ಕಾಣುವ ಕಾತುರದಲ್ಲಿ ಬೇಗ ಬೇಗ ತಯಾರಿ ಮಾಡಿಕೊಂಡು ಏರ್ಪೋರ್ಟ್ಗೆ ಬಂದಿದ್ದಳು. ಫ್ಲೈಟ್ನಲ್ಲಿ ಕುಳಿತು ಯೋಚಿಸತೊಡಗಿದಳು. ಅಜ್ಜ ಅಜ್ಜಿ ತನ್ನನ್ನು ನೋಡಿದಾಗ ಹೇಗೆ ಪ್ರತಿಕ್ರಿಯಿಸಬಹುದು ಎಂಬ ಕುತೂಹಲ ಅವಳಿಗಿತ್ತು. ಆಕೆ ಅವರಿಬ್ಬರಿಗೂ ಸರ್ಪ್ರೈಸ್ ನೀಡಲು ಅವರಿಬ್ಬರಿಗೂ ತಿಳಿಸದೆ ಬಂದಿದ್ದಳು. ಬಾಲ್ಯದಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಆಕೆಗೆ ಅಜ್ಜಿ ತಾತನೇ ಎಲ್ಲ. ಚಿಕ್ಕಂದಿನಿಂದಲೂ ಅವಳನ್ನು ಪೋಷಿಸಿ ಬೆಳೆಸಿದ್ದು ಅವರೇ. ಅವಳ ತಾಯಿ ಗಂಡ ಮತ್ತು 2 ಮಕ್ಕಳನ್ನು ಬಿಟ್ಟು ಯಾರೊಂದಿಗೂ ಓಡಿ ಹೋದಳು. ಅವಳು ಹೋಗುವಾಗ ತನ್ನ ಪುಟ್ಟ ಮಕ್ಕಳ ಪರಿಸ್ಥಿತಿ ಏನಾಗಬಹುದು ಎಂಬ ಯೋಚನೆ ಕೂಡ ಮಾಡಲಿಲ್ಲ. ಪ್ರೀತಿ ಕುರುಡಾಗಿರುತ್ತದೆಯಲ್ಲವೇ? ಗಂಡ ಮಕ್ಕಳ ಪ್ರೀತಿ ಅವಳಿಗೆ ಕಾಣಲೇ ಇಲ್ಲ. ಅಮ್ಮ ಮನೆ ಬಿಟ್ಟು ಹೋದ ಮೇಲೆ ಅಪ್ಪ ಅದೇ ಯೋಚನೆಯಲ್ಲಿ ಕೊರಗುತ್ತಾ ಕೊನೆಗೊಂದು ದಿನ ಇಹಲೋಕ ತ್ಯಜಿಸಿದರು. ಅಂದಿನಿಂದ ಸಪ್ತಮಿ ಮತ್ತು ಆಕೆಯ ಅಣ್ಣ ಸಂತೋಷ್ ಅನಾಥರಾದರು. ಮೊದಲು ಅಮ್ಮ ಇಲ್ಲದೆ ಒಂಟಿಯಾಗಿ ಇದ್ದವರು ಈಗ ಇಬ್ಬರನ್ನೂ ಕಳೆದುಕೊಂಡು ತಬ್ಬಲಿಗಳಾದರು. ನಂತರ ತಾತ ಅಜ್ಜಿ ಅವರನ್ನು ತಮ್ಮ ಊರಿಗೆ ಕರೆದೊಯ್ದರು. ಮೊದಲು ಸಪ್ತಮಿ ಅಜ್ಜಿ ಮನೆಗೆ ಬಂದಾಗ ತುಂಬ ಖಿನ್ನತೆಗೆ ಒಳಗಾಗಿದ್ದಳು. ಯಾರೊಂದಿಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ, ಮಾತನಾಡುತ್ತಿರಲಿಲ್ಲ. ಅಜ್ಜಿ ಅವರಿಬ್ಬರನ್ನು ಎಷ್ಟು ಪ್ರೀತಿಯಿಂದ ಸಾಕಿದರೆಂದರೆ ನಿಧಾನವಾಗಿ ಅವರಿಬ್ಬರು ಅಪ್ಪ ಅಮ್ಮನನ್ನೇ ಮರೆಸುವಷ್ಟು ಚೆನ್ನಾಗಿ ನೋಡಿಕೊಂಡರು. ಒಂದು ಒಳ್ಳೆಯ ಸ್ಕೂಲಿಗೆ ಅವರಿಬ್ಬರನ್ನೂ ಸೇರಿಸಿದರು. ಅಪ್ಪ ಅಮ್ಮ ಇಲ್ಲದಿದ್ದರೂ ಅವರಿಗೆ ಪ್ರೀತಿಯ ಕೊರತೆ ಇರಲಿಲ್ಲ. ಅಜ್ಜಿ ತಾತ ಅವರನ್ನು ಎಷ್ಟು ಪ್ರೀತಿಸುತ್ತಿದ್ದರೆಂದರೆ ಅವರನ್ನು ನೋಡದಿದ್ದರೆ ಅವರಿಗೆ ಊಟವೇ ಸೇರುತ್ತಿರಲಿಲ್ಲ. ಅವಳು ಒಂದು ಕ್ಷಣ ಕಣ್ಣಿಗೆ ಬೀಳದಿದ್ದರೂ ಅವರಿಗೆ ಉಸಿರೇ ನಿಂತು ಹೋದ ಹಾಗಾಗುತ್ತಿತ್ತು. ಸಪ್ತಮಿ ಬಾಲ್ಯದಿಂದಲೇ ತುಂಟ ಹುಡುಗಿಯಾಗಿದ್ದಳು. ಅಜ್ಜಿಯ ಅವಳಿಗೆ ಕೈತುತ್ತು ನೀಡಬೇಕಾಗಿತ್ತು. ಅಜ್ಜ ಪ್ರತಿದಿನ ಆಕೆಯನ್ನು ಸ್ಕೂಲಿಗೆ ಬಿಟ್ಟು ಬರುತ್ತಿದ್ದರು. ರಸ್ತೆಯಲ್ಲಿ ಅವಳು ಅಜ್ಜನ ಜೊತೆ ಮಾತನಾಡುತ್ತಾ ಹೋಗುತ್ತಿದ್ದಳು. ಅವರು ಸ್ಕೂಲಿಗೆ ಹೋಗುವಾಗ ಕತೆಗಳನ್ನು ಹೇಳುತ್ತಿದ್ದರು. ಕತೆಗಳನ್ನು ಕೇಳುತ್ತಾ ಕೇಳುತ್ತಾ ಯಾವಾಗ ಶಾಲೆ ತಲುಪುತ್ತಿತ್ತೋ ಅವಳಿಗೆ ತಿಳಿಯುತ್ತಿರಲಿಲ್ಲ. ಹೀಗೆ ಸಮಯ ಬಹಳ ವೇಗವಾಗಿ ಸಾಗುತ್ತಿತ್ತು. ಸಂತೋಷ್ ಅರ್ಧದಲ್ಲಿಯೇ ತನ್ನ ಓದು ನಿಲ್ಲಿಸಿ ಅವರ ಕೆಲಸದಲ್ಲಿ ತಾನೂ ಸಹಾಯ ಮಾಡತೊಡಗಿದ. ಅವನಿಗೆ ಮುಂದೆ ಓದಲಾಗಲಿಲ್ಲ. ಆದರೆ ಇಬ್ಬರಲ್ಲಿ ಒಬ್ಬರಾದರೂ ಡಾಕ್ಟರ್ ಆಗಬೇಕೆನ್ನುವುದು ಅಜ್ಜ ಅಜ್ಜಿಯ ಕನಸಾಗಿತ್ತು. ಅವಳು ಅವರ ಕನಸನ್ನು ನನಸು ಮಾಡಲು ಇಚ್ಛಿಸಿದಳು. ಅವರಿಗಾಗಿ ಡಾಕ್ಟರ್ ಆಗಬೇಕೆಂದುಕೊಂಡಳು. ಹಗಲು ರಾತ್ರಿ ಕಷ್ಟಪಟ್ಟು ಓದುತ್ತಿದ್ದಳು. ಆದರೆ ಇಂಡಿಯಾದಲ್ಲಿ ಡಾಕ್ಟರ್ ಓದಲು ಸಾಧ್ಯವಿರಲಿಲ್ಲ. ಆದ್ದರಿಂದ ಓದುವ ಸಲುವಾಗಿ ಅವಳನ್ನು ವಿದೇಶಕ್ಕೆ ಕಳುಹಿಸುವ ತಯಾರಿಯನ್ನು ಮಾಡಿದರು. ಯಾವಾಗ ಆಕೆ ವಿದೇಶಕ್ಕೆ ಹೋಗಲು ತಯಾರಾದಳೋ ತಾತ ಸಪ್ತಮಿಯನ್ನು ಕರೆದು, ಮಗಳೇ, ನೀನೇನು ಯೋಚಿಸಬೇಡ. ನಿನ್ನ ಅಜ್ಜಿಯನ್ನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿನ್ನ ಗಮನ ಕೇವಲ ಓದಿನ ಕಡೆ ಇರಲಿ. ಇಲ್ಲಿನ ಬಗ್ಗೆ ಚಿಂತೆ ಮಾಡಬೇಡ. ನಿನ್ನ ಬಗ್ಗೆ ಕಾಳಜಿ ಮಾಡು. ಅಷ್ಟೇ ಅಲ್ಲ, ನೀನು ಆದಷ್ಟು ಬೇಗ ಡಾಕ್ಟರ್ ಆಗಬೇಕು. ನನಗೆ ನೀನೇ ಚಿಕಿತ್ಸೆ ಮಾಡಬೇಕು. ನಾನೇ ನಿನ್ನ ಮೊದಲ ಪೇಷಂಟ್ ಎಂದು ಹೇಳಿ ನಗುತ್ತಿದ್ದರು. ಅವರ ಮಾತನ್ನು ಕೇಳಿ ಅವಳಿಗೂ ನಗು ಬಂತು. ಅಳುತ್ತಾ ಅವರಿಗೆ ಬಾಯ್ ಹೇಳಿ ಅಮೆರಿಕಕ್ಕೆ ಬಂದಳು. ಪ್ರತಿದಿನ ವಿಡಿಯೋ ಕಾಲ್ ಮಾಡಿ ಅವರೊಂದಿಗೆ ಮಾತನಾಡುತ್ತಿದ್ದಳು. ಅಮೆರಿಕದಲ್ಲಿ ಅವಳಿಗೊಬ್ಬ ಸ್ನೇಹಿತೆ ಸಿಕ್ಕಿದಳು. ಅವಳ ಹೆಸರು ಸಾನ್ವಿ. ಅವಳು ಕೂಡ ಡಾಕ್ಟರ್ ಓದುತ್ತಿದ್ದಳು ಮತ್ತು ಇಂಡಿಯಾದವಳಾಗಿದ್ದಳು. ಅವಳು ಅಮೆರಿಕದಲ್ಲಿರುವಾಗಲೇ ಸಪ್ತಮಿ ಅಣ್ಣ ಸಂತೋಷ್ಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಗಿತ್ತು. ಆದರೆ ಅವಳಿಗೆ ಮಾತ್ರ ಆತನ ಎಂಗೇಜ್ಮೆಂಟ್ಗಾಗಲಿ ಮದುವೆಗಾಗಲಿ ಹೋಗಲು ಸಾಧ್ಯವಾಗಲಿಲ್ಲ. ಹೀಗೆ ತನ್ನದೇ ಲೋಕದಲ್ಲಿ ಕಳೆದು ಹೋದವಳಿಗೆ ಫ್ಲೈಟ್ ಇಂಡಿಯಾ ತಲುಪಿದ್ದೇ ತಿಳಿಯಲಿಲ್ಲ. ಅವಳು ಏರ್ಪೋರ್ಟ್ನಿಂದ ಕಾರ್ನಲ್ಲಿ ಮನೆ ಕಡೆ ಹೊರಟಳು. ಕಾರಿಂದ ಇಳಿಯುತ್ತಿದ್ದ ಹಾಗೆ ಹೇಳಲಾಗದ ಸಂತೋಷ, ಅಲ್ಲಿನ ಮಣ್ಣಿನ ಘಮ ಆಕೆಯನ್ನು ಪುಳಕಿತಗೊಳಿಸಿತು. ಚಿಕ್ಕವಳಿದ್ದಾಗ ಅಜ್ಜಿಯ ಮಡಿಲಲ್ಲಿ ಕುಳಿತು ಊಟ ಮಾಡಿದ್ದು, ಅಜ್ಜನ ಭುಜದ ಮೇಲೆ ಕುಳಿತುಕೊಂಡು ಜಾತ್ರೆ ನೋಡಿದ್ದು, ಅಣ್ಣ ಚಾಕ್ಲೇಟ್ ತಂದು ಕೊಡುತ್ತಿದ್ದ ನೆನಪುಗಳು ಹಾಗೆ ಕಣ್ಮುಂದೆ ಸರಿದು ಹೋದವು. ಒಂದು ವೇಳೆ ತಾತ ಅಜ್ಜಿ ಇರದೆ ಹೋಗಿದ್ದರೆ ನಮ್ಮ ಸ್ಥಿತಿ ಏನಾಗುತ್ತಿತ್ತು ಎಂದು ಯೋಚಿಸುತ್ತಾ ಮನೆಯ ಕಾಲಿಂಗ್ ಬೆಲ್ ಒತ್ತಿದಳು. ಎದುರುಗಡೆ ಅವಳ ಅಣ್ಣ ಅತ್ತಿಗೆ ನಿಂತಿದ್ದರು. ಅವರಿಬ್ಬರು ಅವಳನ್ನೇ ಆಶ್ಚರ್ಯದಿಂದ ನೋಡತೊಡಗಿದರು. ಒಳಗಡೆ ಬಂದ ಕೂಡಲೇ, ಅಜ್ಜ ಅಜ್ಜಿ ಎಲ್ಲಿದ್ದೀರಾ ಎಂದು ಅವರನ್ನು ಕೂಗತೊಡಗಿದಳು. ಅಣ್ಣ ಅಜ್ಜಿ ತಾತ ಎಲ್ಲಿ? ನಾನು ತುಂಬ ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ, ಆದರೆ ಅವರು ನನ್ನ ಫೋನನ್ನೇ ಎತ್ತುತ್ತಿಲ್ಲ. ಅವರು ಕೂಡ ನನಗೆ ಫೋನ್ ಮಾಡಲಿಲ್ಲ. ನಾನು ಅವರಿಗೆ ಸರ್ಪ್ರೈಸ್ ಕೊಡಬೇಕೆಂದು ಹೇಳದೆ ಬಂದಿದ್ದೇನೆ ಎಂದಾಗ ಆತ ಹೇಳಿದ, ಸಪ್ತಮಿ, ನೀನು ಇಲ್ಲಿಗೆ ಬರುವ ವಿಷಯವನ್ನು ಮೊದಲೇ ಹೇಳಬಾರದಿತ್ತೆ. ನೋಡು, ನೀನು ಈಗ ಬಂದಿದ್ದು ವೇಸ್ಟ್ ಆಗಿ ಹೋಯಿತು. ಏಕೆಂದರೆ ಅಜ್ಜ ಅಜ್ಜಿ ಇಬ್ಬರು 2 ದಿನದ ಮುಂಚೆ ತೀರ್ಥಯಾತ್ರೆಗೆ ಹೋಗಿದ್ದಾರೆ. ನೀನು ಬರುವುದಕ್ಕಿಂತ ಮುಂಚೆ 1 ಸಾರಿ ಫೋನ್ ಮಾಡಿದರೆ ನಾನು ನಿನಗೆ ಹೇಳ್ತಾ ಇದ್ದೆ ಎಂದನು. ಆದರೆ ಅಣ್ಣ, ನನ್ನ ಸ್ಟಡೀಸ್ ಮುಗಿಯಿತು. ನಾನು ನಿಮಗೆಲ್ಲರಿಗೂ ಸರ್ಪ್ರೈಸ್ ಕೊಡಬೇಕೆಂದು ಬಂದೆ. ಆದರೆ ಇಲ್ಲಿಗೆ ಬಂದು ನಾನೇ ಸರ್ಪ್ರೈಸ್ ಆದೆ. ಸರಿ ಬಿಡು, ಅವರ ಫೋನಿಗೆ ಏನಾಗಿದೆ? ಯಾವಾಗ ಫೋನ್ ಮಾಡಿದರೂ ಅವರ ಫೋನ್ ಸ್ವಿಚ್ ಆಫ್ ಬರ್ತಾ ಇದೆಯಲ್ಲ ಎನ್ನುತ್ತಾ ರೂಮಿಗೆ ಹೊರಟು ಹೋದಳು. ಕೈಕಾಲು ತೊಳೆದು ತಿಂಡಿ ತಿಂದು ರೆಸ್ಟ್ ಮಾಡಿದಳು.
ಆ ದಿನ ಸಂಜೆ ಅಣ್ಣ ಅತ್ತಿಗೆಗೆ ತನ್ನ ಫ್ರೆಂಡ್ ಸಾನ್ವಿ ಬಗ್ಗೆ ತಿಳಿಸುತ್ತಾ ಅವಳು ಅಮೆರಿಕದಲ್ಲಿ ನನ್ನೊಂದಿಗೆ ಡಾಕ್ಟರ್ ಓದುತ್ತಿದ್ದಳು. ಕೆಲ ದಿನಗಳ ಹಿಂದೆ ವಾಪಸ್ ಮನೆಗೆ ಬಂದಿದ್ದಾಳೆ. ನಾನು ಅವಳನ್ನು ಮೀಟ್ ಮಾಡಿ ಬರುತ್ತೇನೆ ಎನ್ನುತ್ತಾ ಹೊರ ನಡೆದಳು. ಅವಳ ಮನೆಗೆ ಹೋದ ಮೇಲೆ ಸಪ್ತಮಿ ತನ್ನ ಎಲ್ಲ ವಿಷಯವನ್ನು ಆಕೆಯ ಬಳಿ ಹೇಳಿಕೊಂಡಳು. ನಾನು ಅಜ್ಜ ಅಜ್ಜಿಗೆ ಸರ್ಪ್ರೈಸ್ ಕೊಡಲು ಬಂದರೆ ಅವರು ತೀರ್ಥಯಾತ್ರೆಗೆ ಹೊರಟು ಹೋಗಿದ್ದಾರೆ. ನನಗೆ ಬಹಳ ಚಿಂತೆ ಆಗುತ್ತಿದೆ. ಅವರು ನನ್ನ ಫೋನನ್ನು ರಿಸೀವ್ ಮಾಡುತ್ತಿಲ್ಲ. ಅಣ್ಣ ಅತ್ತಿಗೆಯರ ಬಳಿ ಕೇಳಿದರೆ ಅವರು ತೀರ್ಥಯಾತ್ರೆಗೆ ಹೋಗಿದ್ದಾರೆ ಎಂದರು. ಈಗಲೂ ಅವರ ಫೋನ್ಗೆ ಪ್ರಯತ್ನಿಸುತ್ತಲೇ ಇದ್ದೇನೆ, ಆದರೆ ಅವರ ಫೋನ್ ಈಗಲೂ ಸ್ವಿಚ್ ಆಫ್ ಬರ್ತಾ ಇದೆ ಎಂದಳು. ಅಷ್ಟರಲ್ಲಿ ಸಾನ್ವಿಯ ತಾಯಿ ಕೆಲಸದವಳ ಹತ್ತಿರ ಕಾಫಿ ತೆಗೆದುಕೊಂಡು ಬರಲು ಹೇಳಿದರು. ಕೆಲಸದವಳು ಅವರಿಬ್ಬರಿಗೂ ಕಾಫಿ ತೆಗೆದುಕೊಂಡು ಬಂದಳು. ಎದುರುಗಡೆ ಅವರು ಬರುತ್ತಿದ್ದ ಹಾಗೆ ಸಪ್ತಮಿ ಆಶ್ಚರ್ಯದಿಂದ ಬಿಟ್ಟ ಕಣ್ಣು ಬಿಟ್ಟಂತೆ ನೋಡತೊಡಗಿದಳು. ಅವರ ಕೈಯಿಂದ ಕಾಫಿ ಟ್ರೇ ಕೆಳಗೆ ಬಿತ್ತು. ಸಪ್ತಮಿ ಓಡಿ ಹೋಗಿ ಅವರನ್ನು ಗಟ್ಟಿಯಾಗಿ ತಬ್ಬಿಕೊಂಡಳು. ಏಕೆಂದರೆ ಅವರು ಬೇರೆ ಯಾರೂ ಅಲ್ಲ, ಆಕೆಯ ಅಜ್ಜಿಯಾಗಿದ್ದಳು. ಅಜ್ಜಿ ಸಪ್ತಮಿಯನ್ನು ನೋಡಿ, ಮಗ ನೀನು ಯಾವಾಗ ಬಂದೆ? ನೀನು ಬರುವ ಮೊದಲು ಯಾಕೆ ಹೇಳಲಿಲ್ಲ ಎಂದಳು. ಅಜ್ಜಿ, ಅದೆಲ್ಲ ವಿಷಯ ಬೇಡ. ನೀವೀಗ ನನ್ನ ಪ್ರಶ್ನೆಗೆ ಉತ್ತರಿಸಿ. ನೀವಿಲ್ಲಿ ಏನು ಮಾಡ್ತಾ ಇದ್ದೀರಾ? ಅದು ನನ್ನ ಫ್ರೆಂಡ್ ಮನೆಯಲ್ಲಿ. ಅಜ್ಜಿ, ನಿಮಗೆ ನನ್ನ ಮೇಲೆ ಆಣೆ, ನಿಜ ಹೇಳಿ. ನಾನು ನಿಮಗೆ ತುಂಬ ದಿನದಿಂದ ಫೋನ್ ಮಾಡ್ತಾ ಇದ್ದೀನಿ. ನಿಮ್ಮಿಬ್ಬರ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಣ್ಣ ಅತ್ತಿಗೆ ಹೇಳಿದ್ರು ನೀವು ತೀರ್ಥಯಾತ್ರೆಗೆ ಹೋಗಿದ್ದೀರಿ ಅಂತ. ಹಾಗಾದರೆ ಸತ್ಯವೇನು? ಹೇಳಿ ಅಜ್ಜಿ. ಅಜ್ಜ ಎಲ್ಲಿದ್ದಾರೆ? ಅವರು ಕಿಚನ್ನಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದರು. ಸಪ್ತಮಿ ಓಡಿ ಹೋಗಿ ಅವರನ್ನು ತಬ್ಬಿಕೊಂಡು ಜೋರಾಗಿ ಅಳಲು ಶುರು ಮಾಡಿದಳು. ಅವರ ಕಣ್ಣಲ್ಲಿಯೂ ನೀರು ತುಂಬಿತ್ತು. ಯಾವ ವ್ಯಕ್ತಿ ಜೀವನದಲ್ಲಿ ಇದುವರೆಗೂ ಹತ್ತಿರಲಿಲ್ಲವೋ ಆ ವ್ಯಕ್ತಿ ಇವತ್ತು ತನ್ನ ಮೊಮ್ಮಗಳನ್ನು ನೋಡಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು. ಏಕೆಂದರೆ ತಮಗಾಗಿಯೂ ಒಂದು ಜೀವ ಇದೆ ಎಂದು ಅವರಿಗೆ ಮನವರಿಕೆ ಆಗಿತ್ತು. ಅವಳು ಅವರಿಬ್ಬರನ್ನು ಸೋಫಾದ ಮೇಲೆ ಕೂರಿಸಿ ಅವರ ಹತ್ತಿರ ಕೇಳತೊಡಗಿದಳು. ಹೇಳಿ, ನೀವು ಹೇಗೆ ಈ ಸ್ಥಿತಿಗೆ ತಲುಪಿದ್ರಿ? ಅವರು ಹರುಕಲು ಬಟ್ಟೆಯನ್ನು ಹಾಕಿಕೊಂಡಿದ್ದರು. ಬಿಕಾರಿಗಳ ಹಾಗೆ ಅವರ ಸ್ಥಿತಿ ಇತ್ತು. ಆಗ ಅಜ್ಜಿ ಹೇಳುತ್ತಾ ಎಲ್ಲ ವಿಷಯವನ್ನು ಹೇಳಿದರು. ಮಗಳೇ, ನೀನು ಹೋದ ನಂತರ ನಾವು ನಿನ್ನ ಅಣ್ಣನ ಮದುವೆಯನ್ನು ರೇಖಾಳೊಂದಿಗೆ ಮಾಡಿದೆವು. ಕೆಲವು ದಿನಗಳು ಚೆನ್ನಾಗಿದ್ದಳು. ಆದರೆ ನಂತರ ಅವಳು ನಾವಿಬ್ಬರೂ ಒಂದು ಊಟಕ್ಕೂ ಪರದಾಡುವ ಹಾಗೆ ಮಾಡಿದಳು. ಮನೆಯಲ್ಲಿ ಕೆಲಸಗಾರರ ಹಾಗೆ ನಮ್ಮಿಂದ ಎಲ್ಲ ಕೆಲಸ ಮಾಡಿಸಿಕೊಳ್ಳುತ್ತಿದ್ದಳು. ನಿಧಾನವಾಗಿ ಅವಳ ವರ್ತನೆ ಬದಲಾಗುತ್ತಾ ಹೋಯಿತು. ಅವಳು ನಮ್ಮನ್ನು ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳತೊಡಗಿದಳು. ಸಂತೋಷ್ ಕೂಡ ಅವಳಿಗೆ ಸಪೋರ್ಟ್ ಮಾಡತೊಡಗಿದ. ಬರುತ್ತಾ ನಿಮ್ಮ ತಾತನ ಆರೋಗ್ಯ ಹದಗೆಡಲು ಪ್ರಾರಂಭವಾಯಿತು. ಅದಕ್ಕಾಗಿ ಅವರು ಇತ್ತೀಚೆಗೆ ಅಂಗಡಿಗೆ ಹೋಗುವುದನ್ನೇ ನಿಲ್ಲಿಸಿದರು. ಮನೆಯಲ್ಲಿಯೇ ನನ್ನೊಂದಿಗೆ ಇರುತ್ತಿದ್ದರು. ದಿನಪೂರ್ತಿ ಕೆಲಸಗಾರರ ಹಾಗೆ ಮನೆಯಲ್ಲಿ ಕೆಲಸ ಮಾಡಿದರೂ ಸಹ ಸರಿಯಾಗಿ 2 ಹೊತ್ತಿನ ಊಟ ಸಿಗುತ್ತಿರಲಿಲ್ಲ. ಒಂದು ದಿನ ಅವರ ಆರೋಗ್ಯ ತುಂಬ ಹದಗೆಟ್ಟಿತ್ತು. ಆಗ ನಾನು ಸಂತೋಷ್ ಬಳಿ ನಿಮ್ಮ ತಾತನಿಗೆ ಜ್ವರ ಬಂದಿದೆ, ಅವರನ್ನು ಡಾಕ್ಟರ್ ಬಳಿ ಕರೆದೊಯ್ಯಬೇಕಿತ್ತು ಎಂದಾಗ ಅವನು ನನ್ನ ಹತ್ತಿರ ಟೈಮ್ ಇಲ್ಲ, ನಿಮಗೋಸ್ಕರ ಬಿಟ್ಟಿಯಾಗಿ ಖರ್ಚು ಮಾಡುವಷ್ಟು ಹಣವೂ ಇಲ್ಲ, ನೀವೇ ಕರೆದುಕೊಂಡು ಹೋಗಿ ಅವರನ್ನು ಡಾಕ್ಟರ್ಗೆ ತೋರಿಸಿ ಎಂದ. ಬೇರೆ ದಾರಿ ಇಲ್ಲದೆ ನಾನೊಬ್ಬಳೇ ಅವರನ್ನು ಕರೆದುಕೊಂಡು ಡಾಕ್ಟರ್ ಹತ್ತಿರ ಹೋದೆ. ಸಂತೋಷ್ ಜೊತೆಗೆ ಬರುವುದಿರಲಿ, ಹಾಸ್ಪಿಟಲ್ಗೆ ಹೋಗಲು ಹಣವನ್ನು ಸಹ ಕೊಡಲಿಲ್ಲ. ನನ್ನ ಹತ್ತಿರ ಇರುವ ಸ್ವಲ್ಪ ಹಣದಿಂದಲೇ ಅವರನ್ನು ಸರ್ಕಾರಿ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದೆ. ಅಲ್ಲಿ ನಮಗೆ ಪರಿಚಯ ಇರುವ ಒಬ್ಬ ಡಾಕ್ಟರ್ ಸಿಕ್ಕಿದರು. ಅವರು ನಮ್ಮಿಂದ ಫೀಸ್ ತೆಗೆದುಕೊಳ್ಳದೆ ಟೆಸ್ಟ್ ಮಾಡಿದರು. BP ಜಾಸ್ತಿಯಾಗಿದೆ, ಸರಿಯಾಗಿ ಊಟ ತಿಂಡಿ ಮಾಡಬೇಕು, ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ತೆಗೆದುಕೊಳ್ಳಬೇಕು ಎಂದು ಹೇಳಿದರು. ಅವರು ಔಷಧಿಯನ್ನು ಒಂದು ಪೇಪರ್ನಲ್ಲಿ ಬರೆದುಕೊಟ್ಟು ಇದು ಸರ್ಕಾರಿ ಆಸ್ಪತ್ರೆಯ ಮೆಡಿಕಲ್ನಲ್ಲಿ ಕಡಿಮೆ ಬೆಲೆಗೆ ಸಿಗುತ್ತದೆ ಎಂದರು. ಅವರಿಗೂ ನಮ್ಮ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿಂದ ಔಷಧಿಯನ್ನು ತೆಗೆದುಕೊಂಡು ಹೊರಟೆವು. ರಸ್ತೆಯಲ್ಲಿ ಜೋರಾಗಿ ಮಳೆ ಬರುತ್ತಿತ್ತು. ನಾವಿಬ್ಬರೂ ಮಳೆಯಲ್ಲಿ ನೆನೆಯದಂತೆ ಪ್ರಯತ್ನಿಸುತ್ತಿದ್ದೆ. ಆಗ ನಿಮ್ಮ ತಾತ, ಪಾರ್ವತಿ, ನಿನಗೆ ಮಳೆಯೆಂದರೆ ಬಹಳ ಇಷ್ಟ ಅಲ್ಲವೇ? ಪ್ರತಿ ಮಳೆಗಾಲದಲ್ಲೂ ಮಳೆಯಲ್ಲಿ ನೆನೆಯುತ್ತಿದ್ದೆ. ಇವತ್ತು ಮಳೆಯಿಂದ ರಕ್ಷಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀಯಾ ಎಂದರು. ಹೌದು, ಆ ದಿನಗಳು ಚೆನ್ನಾಗಿದ್ದವು. ಆದರೆ ಈಗ ನಮ್ಮಿಬ್ಬರಿಗೂ ವಯಸ್ಸಾಗಿದೆ. ಮಳೆಯಲ್ಲಿ ನೆನೆದರೆ ಎಲ್ಲಿ ಜ್ವರ ಬರುವುದೋ ಎಂಬ ಭಯ. ಆಗ ನಿಮ್ಮ ಅಜ್ಜ ಹೇಳಿದರು, ನೀನೇನು ಚಿಂತೆ ಮಾಡಬೇಡ, ನಮ್ಮ ಮೊಮ್ಮಗಳು ಡಾಕ್ಟರ್ ಆಗಿ ಬಂದ ಮೇಲೆ ನೀನು ಎಷ್ಟು ಹೊತ್ತು ಬೇಕಾದರೂ ಮಳೆಯಲ್ಲಿ ನೆನೆಯಬಹುದು ಎನ್ನುತ್ತಿದ್ದರು. ಈ ಪರಿಸ್ಥಿತಿಯಲ್ಲಿ ನೀವೇನು ಮಾತನಾಡುತ್ತಿದ್ದೀರಿ ಎಂದು ಆಶ್ಚರ್ಯದಿಂದ ಕೇಳಿದೆ. ಈಗ ನಮ್ಮ ಬಳಿಯಲ್ಲಿ ಮಾತೊಂದೇ ತಾನೇ ಉಳಿದಿರುವುದು ಎಂದರು. ಮನೆಗೆ ಬಂದೊಡನೆ ರೇಖಾ ಕಿರುಚಲು ಪ್ರಾರಂಭಿಸಿದಳು. ನಾನು ಅದೆಷ್ಟು ಬಾರಿ ಹೇಳಿದ್ದೇನೆ, ಸ್ವಲ್ಪ ಕಡಿಮೆ ತಿನ್ನಿರಿ ಎಂದು. ಕಡಿಮೆ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಇಲ್ಲದಿದ್ದರೆ ಇಂತಹ ನಾಟಕಗಳು ಶುರುವಾಗುತ್ತದೆ ಎಂದು ಕೊಂಕು ಮಾತಾಡಲು ಶುರು ಮಾಡಿದಳು. ಆಕೆಯ ಮಾತನ್ನು ಕೇಳಲಾಗದೆ ಸುಮ್ಮನೆ ಒಳ ನಡೆದೆವು. ನಾನೇ ನಿಮ್ಮ ತಾತನಿಗೆ ಬದಲಾಯಿಸಲು ಬಟ್ಟೆ ನೀಡಿದೆ. ಅವರು ಜ್ವರದಿಂದ ನಡುಗುತ್ತಿದ್ದರು. ಅವರನ್ನು ನೆಮ್ಮದಿಯಿಂದ ರೆಸ್ಟ್ ತೆಗೆದುಕೊಳ್ಳಲು ಬಿಡುತ್ತಿರಲಿಲ್ಲ. ನಿಮ್ಮಿಬ್ಬರ ನಾಟಕ ಮುಗಿದಿದ್ದರೆ ಹೊರಗೆ ಬನ್ನಿ, ಮನೆ ಕೆಲಸ ಎಲ್ಲ ಹಾಗೆ ಬಿದ್ದಿದೆ, ಯಾರು ಮಾಡುತ್ತಾರೆ? ಇಲ್ಲಿ ಫ್ರೀಯಾಗಿ ಊಟ ನೀಡುವುದಿಲ್ಲ. ನಾವು ಆಗಷ್ಟೇ ಹಾಸ್ಪಿಟಲ್ನಿಂದ ಬಂದು ಸ್ವಲ್ಪ ಕುಳಿತುಕೊಂಡಿದ್ದೆವು. ಅವಳ ಚೀರಾಟ ಕೇಳಿ ನಾನು ಬೇಗನೆ ಬಟ್ಟೆಯನ್ನು ಬದಲಾಯಿಸಿ ಅಡುಗೆ ಮನೆಗೆ ಹೋದೆ. ಆ ಮುದುಕ ಏನು ಮಾಡುತ್ತಿದ್ದಾನೆ? ಇಷ್ಟೆಲ್ಲ ಕೆಲಸ ಬಿದ್ದಿದೆ, ಯಾರು ಮಾಡುತ್ತಾರೆ? ಬೆಳಿಗ್ಗೆ ಎದ್ದು ಅಲ್ಲಿ ಇಲ್ಲಿ ಹೋಗುತ್ತೀರಾ, ಬೇಗ ಮಾಡಿ ಮುಗಿಸಿ ಎಂದು ಸಿಡುಕುತ್ತಿದ್ದಳು. ನಾನು, ಮಗಳೇ, ಇವತ್ತು ಅವರ ಆರೋಗ್ಯ ಸರಿಯಿಲ್ಲ, ಅವರ ಬದಲಾಗಿ ನಾನೇ ಎಲ್ಲ ಕೆಲಸವನ್ನು ಮಾಡುತ್ತೇನೆ, ನೀನೇನೂ ಯೋಚನೆ ಮಾಡಬೇಡ, ನಿನಗೆ ಸಾಧ್ಯವಾದರೆ ಸ್ವಲ್ಪ ಸಹಾಯ ಮಾಡು ಎಂದೆ. ಆಗ ಅವಳ ಅಣಕಿನ ಮಾತು ಮತ್ತೆ ಪ್ರಾರಂಭವಾಯಿತು. ಏನು ಮುದುಕಿ, ನಿನ್ನ ನಾಲಿಗೆ ಉದ್ದವಾಗುತ್ತಿದೆ, ನಿಮ್ಮನ್ನು ನೀವು ಏನಂದುಕೊಂಡಿದ್ದೀರಾ? ನಾನು ಈ ಕೆಲಸವನ್ನು ಮಾಡಬೇಕೆ? ನಾನೇ ಮಾಡುವುದಾದರೆ ನೀವಿರುವುದು ಏನಕ್ಕೆ?
ಬೇಕಾದರೆ ನಿನ್ನ ಗಂಡನಿಗೆ ಹೇಳಿ ಮಾಡಿಸಿಕೊ, ನನ್ನ ಮೇಲೆ ಅಧಿಕಾರ ಚಲಾಯಿಸುತ್ತೀಯಾ ಎಂದು ಕೂಗಾಡತೊಡಗಿದಳು. ಇದೆಲ್ಲವನ್ನು ಕೇಳಿಸಿಕೊಳ್ಳುತ್ತಿದ್ದ ನಿಮ್ಮ ತಾತ ಹುಷಾರಿಲ್ಲದಿದ್ದರೂ ಬಂದು ಕೆಲಸದಲ್ಲಿ ತೊಡಗಿಕೊಂಡರು. ಅವರು ನಿಧಾನವಾಗಿ ಕೆಲಸ ಮಾಡುತ್ತಿದ್ದರು. ನಾನು ಆಗ ಅವಳ ಬಳಿ, ಮಗಳೇ, ಡಾಕ್ಟರ್ ಇವರಿಗೆ ಒಳ್ಳೆಯ ಊಟ ಮಾಡಲು ಹೇಳಿದ್ದಾರೆ. ಅವರ BP ಬಹಳ ಜಾಸ್ತಿಯಾಗಿದೆ. ಅದಕ್ಕಾಗಿ ನಾನು ಅವರಿಗಾಗಿ ಊಟ ತಯಾರಿಸಲೇ ಎಂದು ಕೇಳಿದೆ. ಏನು ಊಟನ? ಬಿಟ್ಟಿಯಾಗಿ ಸಿಕ್ಕಿದರೆ ಎಲ್ಲವನ್ನು ಚೆನ್ನಾಗಿ ತಿನ್ನುತ್ತೀರಾ? ರಾತ್ರಿ ಅನ್ನ ಹಾಗೆ ಉಳಿದಿದೆ, ಅದನ್ನೇ ಇಬ್ಬರು ತಿನ್ನಿ ಎಂದಳು. ನಾವಿಬ್ಬರು ಊಟಕ್ಕೆ ಹೊರಗೆ ಹೋಗುತ್ತಿದ್ದೇವೆ ಎಂದು ಗಂಡನೊಂದಿಗೆ ಹೊರಟು ಹೋದಳು. ಅನ್ನ 2-3 ದಿನ ಹಳೆಯದಾದ್ದರಿಂದ ಅದರಿಂದ ವಾಸನೆ ಬರುತ್ತಿತ್ತು. ಅದನ್ನು ಕೈಯಿಂದ ಮುಟ್ಟುವುದು ಕಷ್ಟವಾಗಿತ್ತು. ಆಗ ನಾನು ಬೇಗನೆ ಸ್ವಲ್ಪ ಅನ್ನ ಸಾರು ಮಾಡಿದೆ. ಆ ರಾತ್ರಿಯ ಅನ್ನವನ್ನು ಕಸದ ಬುಟ್ಟಿಗೆ ಹಾಕಿದೆ. ಬೇಗ ಬೇಗ ಅವರಿಗೆ ತಿನ್ನಿಸಿ ನಾನು ಸ್ವಲ್ಪ ತಿಂದು ಎಲ್ಲ ಪಾತ್ರೆಗಳನ್ನು ತೊಳೆದು ಕ್ಲೀನ್ ಮಾಡಿದೆ. ಅವಳಿಗೆ ಗೊತ್ತಾದರೆ ದೊಡ್ಡ ಜಗಳವೇ ಮಾಡುತ್ತಿದ್ದಳು. ನಮ್ಮ ಮನೆಯಲ್ಲಿ ನಾವೇ ಕಳ್ಳರ ಹಾಗೆ ಕದ್ದು ಮುಚ್ಚಿ ತಿನ್ನುವ ಪರಿಸ್ಥಿತಿ ಬಂದಿತ್ತು. ಒಂದು ದಿನ ಮತ್ತೆ ಇವರ ಆರೋಗ್ಯ ತುಂಬ ಹದಗೆಟ್ಟಿತು. ಮಗ, ನಿಮ್ಮ ಅಜ್ಜನನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಬೇಕು ಎಂದು ಮೊಮ್ಮಗನ ಬಳಿಯಲ್ಲಿ ಹೇಳಿದೆ. ಅವರಿಬ್ಬರು ಕೋಪದಿಂದ, ಹಣವೇನು ಮರದಲ್ಲಿ ಬೆಳೆಯುತ್ತಾ, ಕಿತ್ತು ಕಿತ್ತು ನಿಮಗೆ ಕೊಡಲು? ಇಷ್ಟೆಲ್ಲ ನಾಟಕ ಬೇಡ, ಸ್ವಲ್ಪ ಮನೆಮದ್ದು ಏನಾದರೂ ಮಾಡಿಕೊಡಿ ಎಂದು ತಾತ್ಸಾರದಿಂದ ನುಡಿದರು. ಅವರಿಗೆ ನಿನ್ನ ಅಜ್ಜನ ಬಗ್ಗೆ ಸ್ವಲ್ಪವೂ ಕಾಳಜಿ ಇರಲಿಲ್ಲ. ನಾನು ಹೇಳಿದ ಮಾತಿಗೆ ಅವರಿಬ್ಬರಿಗೂ ಸಿಟ್ಟು ಬಂದಿತ್ತು. ಇದರಿಂದ ಅವರು ನಮ್ಮಿಬ್ಬರನ್ನು ಮನೆಯಿಂದ ಹೊರಹಾಕಿದರು. ನೀವಿಬ್ಬರೂ ಇಲ್ಲಿಂದ ಹೊರಟು ಹೋಗಿ, ನಿಮಗಾಗಿ ಖರ್ಚು ಮಾಡಲು ನಮ್ಮ ಹತ್ತಿರ ಹಣವಿಲ್ಲ, ನಿಮಗೆ ಊಟ ಹಾಕಲು ನಮ್ಮಿಂದ ಸಾಧ್ಯವಿಲ್ಲ. ಯಾವಾಗ ನೋಡಿದರೂ ಅದು ಇದು ಎನ್ನುತ್ತಾ ನನ್ನ ತಲೆ ತಿನ್ನುತ್ತೀರಿ. ಯಾವಾಗಲೂ ಹಣ ಕೇಳುತ್ತಲೇ ಇರುತ್ತೀರಿ. ಈಗ ನೀವುಂಟು, ನಿಮ್ಮ ರೋಗ ಉಂಟು. ನೀವು ಎಲ್ಲಿಗೆ ಹೋಗುತ್ತೀರೋ ಹೋಗಿ, ನಿಮ್ಮ ದಾರಿ ನಿಮಗೆ, ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಟು ಬಿಡಿ ಎಂದು ಹೇಳಿದರು. ಆಗ ನಾನು ಅವರಲ್ಲಿ ಕೈ ಮುಗಿದು ವಿನಂತಿಸಿಕೊಂಡೆ, ಮಗನೇ, ನಮ್ಮನ್ನು ಮನೆಯಿಂದ ಹೊರಹಾಕಬೇಡ. ನಾನು ನಿನ್ನ ಅಜ್ಜನನ್ನು ಕರೆದುಕೊಂಡು ಎಲ್ಲಿಗೆ ಹೋಗಲಿ? ಅವರಿಗೆ ಹುಷಾರಿಲ್ಲ, ಸಂಬಂಧಿಕರು ಸಹ ಯಾರೂ ಇಲ್ಲ. ಆದರೆ ಅವರು ನಮ್ಮ ಯಾವ ಮಾತುಗಳನ್ನು ಕೇಳಲು ಸಿದ್ಧರಿರಲಿಲ್ಲ. ನಮ್ಮನ್ನು ಬಲವಂತದಿಂದ ಹೊಡೆದು ಬಡಿದು ಮನೆಯಿಂದ ಆಚೆ ಹಾಕಿಯೇ ಬಿಟ್ಟರು. ಈಗ ನಮ್ಮ ಬಳಿ ಯಾವುದೇ ದಾರಿ ಇರಲಿಲ್ಲ. ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ನಂತರ ಹೇಗೋ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿಮ್ಮ ಅಜ್ಜನನ್ನು ಅಡ್ಮಿಟ್ ಮಾಡಿದೆ. ಸರ್ಕಾರಿ ಹಾಸ್ಪಿಟಲ್ ಆದರೂ ಹಣವಂತೂ ಕೊಡಲೇಬೇಕಿತ್ತು. ಅದಕ್ಕಾಗಿ ನಾನು ನನ್ನ ಕತ್ತಿನಲ್ಲಿರುವ ಮಂಗಳಸೂತ್ರವನ್ನು ಮಾರಿ ನನ್ನ ಮುತ್ತೈದೆತನವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಿದೆ. ಅದರಿಂದ ಬಂದ ಹಣದಿಂದ ಅವರಿಗೆ ಚಿಕಿತ್ಸೆ ಕೊಡಿಸಿದೆ. 1 ವಾರದ ನಂತರ ಅವರು ಸ್ವಲ್ಪ ಸುಧಾರಿಸಿಕೊಂಡರು. ಅಲ್ಲೇ ಹತ್ತಿರ ಇರುವ ಒಂದು ಚಿಕ್ಕ ಗುಡಿಸಲನ್ನು ಬಾಡಿಗೆ ತೆಗೆದುಕೊಂಡೆವು. ಮುಂದಿನ ಜೀವನ ಹೇಗೆ ಕಳೆಯುವುದು ಎನ್ನುವುದೇ ಯೋಚನೆಯಾಗಿತ್ತು. ನಾನು ಮನೆಗೆ ಹೋಗಿ ಎಲ್ಲರ ಮನೆಯಲ್ಲೂ ಕೆಲಸವನ್ನು ಕೇಳುತ್ತಿದ್ದೆ. ಕಸ ಗುಡಿಸುವುದು, ನೆಲ ಒರೆಸುವುದು, ಪಾತ್ರೆ ತೊಳೆಯುವುದು ಎಲ್ಲ ಕೆಲಸವನ್ನು ಮಾಡುತ್ತೇನೆ ಎಂದರೂ ಯಾವ ಮನೆಯಲ್ಲೂ ನನಗೆ ಕೆಲಸ ಸಿಗಲಿಲ್ಲ. ಕೊನೆಗೂ ನಮ್ಮ ಪುಣ್ಯದ ಫಲವೋ ಏನೋ ಈ ಮನೆ ಸಿಕ್ಕಿತು. ನಮಗೆ ಇವರು ಕೆಲಸವನ್ನು ಕೊಟ್ಟರು. ಅವರಿಗೆ ಕೆಲಸದವರ ಅವಶ್ಯಕತೆ ಇತ್ತು, ನಮಗೆ ಹಣದ ಅವಶ್ಯಕತೆ ಇತ್ತು. ಇಲ್ಲಿ ನನಗೆ ನೆಲ ಒರೆಸುವುದು, ಕಸ ಗುಡಿಸುವುದು, ಪಾತ್ರೆ ತೊಳೆಯುವುದು ಮತ್ತು ಅಡುಗೆ ಮಾಡುವ ಕೆಲಸ ಸಿಕ್ಕಿತು. ನಮಗೀಗ 2 ದಿನದ ಊಟಕ್ಕೇನು ಕೊರತೆ ಇರದು ಎಂದುಕೊಂಡು ಮಾರನೇ ದಿನವೇ ಕೆಲಸಕ್ಕೆ ಸೇರಿಕೊಂಡೆವು. ನನ್ನ ಕೆಲಸದಲ್ಲಿ ನಿಮ್ಮ ಅಜ್ಜ ನನಗೆ ಸಹಾಯ ಮಾಡುತ್ತಿದ್ದರು. ನಮ್ಮ ಕಷ್ಟ ಕಾಲದಲ್ಲಿ ಕೆಲಸ ನೀಡಿದ ಇವರು ಯಾವ ದೇವರಿಗೂ ಕಡಿಮೆ ಇಲ್ಲ. ಇವರಿಂದ ನಾವಿಬ್ಬರು ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೇವೆ ಎಂದರು. ಆಗ ಸಪ್ತಮಿ, ಅವರು ನಿಮ್ಮ ಆಸ್ತಿಯನ್ನು ಕಿತ್ತುಕೊಂಡು ನಿಮ್ಮನ್ನು ಹೊರ ಹಾಕಿದರು. ನೀವೇಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ? ನನಗಾದರೂ ಫೋನ್ ಮಾಡಿ ಹೇಳಬಹುದಿತ್ತಲ್ಲ. ನೀವು ನನಗೆ ಹೇಳಿದರೆ ವಿಷಯ ಇಲ್ಲಿಯವರೆಗೂ ಬರಲು ನಾನು ಬಿಡುತ್ತಿರಲಿಲ್ಲ. ಅಣ್ಣ ಅತ್ತಿಗೆ ಏಕೆ ಹೀಗೆ ಮಾಡಿದರು? ಆ ಮನೆ ನಿಮ್ಮದು. ನೀವು ಅದನ್ನು ಬೆವರು ಸುರಿಸಿ ಕಷ್ಟಪಟ್ಟು ಕಟ್ಟಿದ್ದೀರಾ. ಏನೂ ಇಲ್ಲದೆ ಬೀದಿ ಪಾಲಾಗಿದ್ದ ನಮಗೆ ನೀವು ಆಶ್ರಯ ನೀಡಿದ್ದೀರಿ. ಅಣ್ಣ ಇದನ್ನೆಲ್ಲ ಹೇಗೆ ಮರೆತು ಹೋದ? ನೀವು ಇಲ್ಲದಿದ್ದರೆ ನಾವಿಂದು ಎಲ್ಲಿಯಾದರೂ ಭಿಕ್ಷೆ ಬೇಡುತ್ತಾ ಇರಬೇಕಾಗಿತ್ತು. ನೀವೀಗ ನನ್ನ ಜೊತೆ ಮನೆಗೆ ಹೊರಡಿ ಎಂದಳು. ಇರಲಿ ಬಿಡು ಮಗಳೇ, ಜಗಳ ಮಾಡುವುದರಿಂದ ಏನು ಲಾಭ? ಬುದ್ಧಿ ಸರಿಯಾಗಿ ಇಲ್ಲದವರು ಇದೇ ರೀತಿ ಮಾಡುತ್ತಾರೆ. ಈಗ ನಾವು ನಮ್ಮ ಜೀವನವನ್ನು ಹೇಗೋ ಕಂಡುಕೊಂಡಿದ್ದೇವೆ. ಇನ್ನೆಷ್ಟು ದಿನ ಉಳಿದ ಜೀವನವನ್ನು ನಾವು ಹೀಗೆ ಕಳೆದು ಬಿಡುತ್ತೇವೆ. ಆಗ ಸಪ್ತಮಿ, ಅಜ್ಜಿ, ನಾನು ನಿಮ್ಮ ಪಾಲಿಗೆ ಇನ್ನೂ ಬದುಕಿದ್ದೇನೆ. ನೀವು ನನಗೆ ಡಾಕ್ಟರ್ ಓದಿಸಿದ್ದು ಯಾಕೆ? ಕೆಲಸದಾಳಾಗಿ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಲಿಕ್ಕೇನು? ನೀವು ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದರೆ ನಾನಿದ್ದು ಪ್ರಯೋಜನವೇನು? ನೀವೇನು ಯೋಚಿಸಬೇಡಿ, ನನ್ನ ಜೊತೆ ಹೊರಡಿ. ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ. ನಿಮ್ಮನ್ನು ಮನೆಯಿಂದ ಯಾರು ಹೊರಹಾಕುತ್ತಾರೆ ಎಂದು. ಅವಳು ಅಜ್ಜಿಯನ್ನು ಕರೆದುಕೊಂಡು ಅಲ್ಲಿಂದ ಹೊರಟಳು. ಸಪ್ತಮಿಯೊಂದಿಗೆ ಬರುತ್ತಿದ್ದ ಅವರಿಬ್ಬರನ್ನು ನೋಡಿ ರೇಖಾಳಿಗೆ ಗುರುತು ಸಿಗಲಿಲ್ಲ. ಯಾರಿವರು ಬಿಕಾರಿಗಳು? ಇವರನ್ನೆಲ್ಲ ಯಾಕೆ ಮನೆಗೆ ಕರೆದುಕೊಂಡು ಬಂದಿದ್ದೀಯಾ? ನಾನಿವರನ್ನು ಯಾವುದೇ ಕಾರಣಕ್ಕೂ ಮನೆಗೆ ಸೇರಿಸುವುದಿಲ್ಲ ಎಂದಳು. ಅತ್ತಿಗೆ, ಸ್ವಲ್ಪ ಗಮನವಿಟ್ಟು ಕೇಳಿ. ಇವರು ಯಾರೋ ಬಿಕಾರಿಗಳಲ್ಲ. ಸರಿಯಾಗಿ ನೋಡಿ. ನೀವು ತೀರ್ಥಯಾತ್ರೆಗೆ ಹೋಗಿದ್ದಾರೆಂದು ಹೇಳಿದ ಅದೇ ನಮ್ಮ ಅಜ್ಜಿ. ಇವರ ಗುರುತು ನಿಮಗೆ ಸಿಗಲಿಲ್ಲವೇ ಎಂದಳು. ಇವರು ನನಗೆ ಹೇಗೆ ಸಿಕ್ಕಿದರು ಎಂದು ಆಶ್ಚರ್ಯವಾಗುತ್ತಿದೆಯೇ? ನೀವು ನನ್ನ ಅಜ್ಜಿಯನ್ನು ಅವರ ಮನೆಯಿಂದಲೇ ಹೊರಗೆ ಹಾಕಿರುವ ಎಲ್ಲ ವಿಚಾರವೂ ನನಗೆ ತಿಳಿಯಿತು. ಅಷ್ಟರಲ್ಲಿ ಅಣ್ಣನೂ ಎದುರಿಗೆ ಬಂದ. ಸಪ್ತಮಿ ಕೋಪದಿಂದ, ಅಣ್ಣ, ಅತ್ತಿಗೆ ಹೊರಗಿನಿಂದ ಬಂದವಳು. ಆದರೆ ನೀನು ಹೇಗೆ ಮರೆತು ಹೋದೆ? ತಂದೆ ತಾಯಿ ಇಲ್ಲದೆ ಅನಾಥರಾಗಿ ಬೀದಿ ಪಾಲಾಗುತ್ತಿದ್ದ ನಮಗೆ ಆಶ್ರಯ ನೀಡಿ ನಮ್ಮ ಪಾಲನೆ ಪೋಷಣೆ ಮಾಡಿ ಈ ಮಟ್ಟಕ್ಕೆ ಬೆಳೆಸಿದ್ದಾರೆ. ನೀನು ಅವರ ಮನೆಯನ್ನು ಅವರಿಂದಲೇ ಕಿತ್ತುಕೊಂಡು ಅವರನ್ನು ರಸ್ತೆಗೆ ಬಿಟ್ಟಿದ್ದೀಯಾ? ಹೀಗೆಲ್ಲ ನಡೆದುಕೊಳ್ಳಲು ನಿನಗೆ ಹೇಗಾದರೂ ಮನಸ್ಸು ಬಂತು?
ಇವರು ಬೇರೆಯವರ ಮನೆಯಲ್ಲಿ ಮನೆಗೆಲಸ ಮಾಡುತ್ತಿದ್ದಾರೆ. ಒಂದು ಬಾರಿಯಾದರೂ ಇವರಿಬ್ಬರು ಎಲ್ಲಿಗೆ ಹೋಗಿದ್ದಾರೆ, ಏನು ಮಾಡುತ್ತಿದ್ದಾರೆ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿದ್ದೀಯಾ? ಯಾರು ನಿನಗೆ ಆಶ್ರಯ ನೀಡಿದ್ದರೋ ಅವರನ್ನೇ ನಿರಾಶ್ರಿತರನ್ನಾಗಿ ಮಾಡಿದೆ ಎಂದಾಗ ಸಂತೋಷ್ ನಾಚಿಕೆಯಿಂದ ತಲೆ ತಗ್ಗಿಸಿದ. ಹೆಂಡತಿ ಚಾಡಿ ಹೇಳಿ ಅವನ ತಲೆ ಕೆಡಿಸಿದಳು. ರೇಖಾಳನ್ನು ಕೋಪದಿಂದ ದುರುಗುಟ್ಟಿ ನೋಡಿ ಬೇರೆ ದಾರಿಯಿಲ್ಲದೆ ಅಜ್ಜ ಅಜ್ಜಿಯ ಕಾಲಿಗೆ ಬಿದ್ದು ಕ್ಷಮೆ ಕೇಳತೊಡಗಿದ. ಅದೇ ಸಮಯಕ್ಕೆ ಕಾಲಿಂಗ್ ಬೆಲ್ ಸದ್ದಾಯಿತು. ಇಬ್ಬರು ಪೊಲೀಸರು ಮನೆಯೊಳಗೆ ಬಂದರು. ಸಪ್ತಮಿ ಬರುವಾಗಲೇ ಪೊಲೀಸರಿಗೆ ಫೋನ್ ಮಾಡಿ ವಿಷಯ ತಿಳಿಸಿದ್ದಳು. ನನ್ನ ಅಣ್ಣ ಅತ್ತಿಗೆ ಅಜ್ಜ ಅಜ್ಜಿಗೆ ಹೊಡೆದು ಬಡೆದು ಅವರಿಂದ ಎಲ್ಲವನ್ನೂ ಕಿತ್ತುಕೊಂಡು ಮನೆಯಿಂದ ಹೊರಗೆ ಹಾಕಿದ್ದಾರೆ ಎಂದು ಕಂಪ್ಲೇಂಟ್ ಮಾಡಿದಳು. ಪೊಲೀಸರು ರೇಖಾ ಮತ್ತು ಸಂತೋಷ್ ಇಬ್ಬರನ್ನು ಅರೆಸ್ಟ್ ಮಾಡಿದರು. ಸಂತೋಷ್ ಅವರನ್ನು ಕ್ಷಮೆ ಕೇಳುತ್ತಲೇ ಇದ್ದ. ತಾವು ಸಾಕಿ ಬೆಳೆಸಿದ ಮೊಮ್ಮಗ ಜೈಲು ಪಾಲಾಗುತ್ತಿರುವುದನ್ನು ನೋಡಿ ಮುದಿ ಜೀವಗಳಿಗೆ ಬಹಳ ದುಃಖವಾಯಿತು. ಪೊಲೀಸರ ಬಳಿ ಅವರನ್ನು ಬಿಟ್ಟು ಬಿಡುವಂತೆ ಬೇಡಿಕೊಂಡರು. ಪೊಲೀಸರು ಹೊರಟು ಹೋದರು. ಆದರೆ ಸಪ್ತಮಿ ಮಾತ್ರ ಅವರನ್ನು ಕ್ಷಮಿಸಲಿಲ್ಲ. ಕೊನೆಗೆ ಸಂತೋಷ್ ಮತ್ತು ರೇಖಾ ಅವರ ಮನೆಯನ್ನು ಅವರಿಗೆ ಒಪ್ಪಿಸಿ ಮನೆಯಿಂದ ಹೊರ ನಡೆದರು. ಅಜ್ಜ ಅಜ್ಜಿಯಿಂದ ಎಲ್ಲವನ್ನೂ ಕಿತ್ತುಕೊಳ್ಳಲು ಹೋಗಿ ಇಂದು ತಾವೇ ಬೀದಿಗೆ ಬಂದಿದ್ದರು. ನಂತರ ಸಪ್ತಮಿ ತನ್ನ ಅಜ್ಜ ಅಜ್ಜಿಯನ್ನು ಸಂತೋಷವಾಗಿ ನೋಡಿಕೊಂಡಳು. ಅವಳಿಗೆ ಒಂದು ದೊಡ್ಡ ಆಸ್ಪತ್ರೆಯಲ್ಲಿ ಕೆಲಸ ಸಿಕ್ಕಿತು. ಪ್ರಿಯ ವೀಕ್ಷಕರೇ, ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ಕಮೆಂಟ್ಸ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ತಲುಪುತ್ತದೆ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.